ವಯಸ್ಸಂದರೆ ಮಕ್ಕಳೇ ಮೊಮ್ಮಕ್ಕಳೇ. ಇವಾಗ ಇಡೀ ಪ್ರಪಂಚವನ್ನೇ ಆಳ್ದಿರುವಂಥ ಬ್ರಿಟಿಷರ್ಸು 1547 ಇಂಡಿಪೆಂಡೆಂಟ್ ಕೊಡಬೇಕಾದ್ರೆ ಅವಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳೋದಂತೆ, ಯಾವುದೇ ಇವು ದೃಷ್ಟಿಗೊಳ್ಳೋಕ್ಕಾಗುತ್ತೆ ನಮ್ಮ ಇಷ್ಟು ದೊಡ್ಡ ರಾಜ್ಯವನ್ನು, ಇದು ಒಬ್ಬನಿದ್ದ ಸಮರ್ಥಕ ಸಿಂಗಲಾಗಿ ಮಾತಾಡೋದಂತೆ. ಅದಕ್ಕೆ ಉತ್ಸಾಹ ಕೊಟ್ಟಂಥ ನಮ್ಮ ಮಹಾನುಭಾವ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಡೀ ಇವತ್ತು ಪ್ರಪಂಚದಲ್ಲೇ ಸುಮಾರು ರಾಜ್ಯಗಳಿಗೆ ಹೋಗಿ ಇವು ಸಲಹೆ ಕೊಟ್ಟು ಅವಾಗ ಯಾವಾಗ ಮಾತಾಡಿದ ಬ್ರಿಟಿಷರ್ಸ್ ಬಗ್ಗೆ ಅದಕ್ಕೆ ಉತ್ಸಾಹ ಕೊಟ್ಟಂಥ ಮಹಾನುಭಾವ. ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಕ್ರೆಡಿಟ್ ಗೋಸ್ ಟು ದಿ ಜೆಂಟಲ್‌ಮ್ಯಾನ್. ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಜ್ಯಕ್ಕೆ ಸತತವಾಗಿ ಎಲ್ಲ ದೇಶಗಳ ಸುತ್ತಿ ಇವತ್ತು ನೋಡಿ, ಇವತ್ತು ನಮ್ಮ ಹೆಣ್ಮಕ್ಳಿಗೆ ವೋಟಿಂಗ್ ಕೊಡಬೇಕಾದ್ರೆ ಆ ಗಣಿತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗುತ್ತೆ. ಇವತ್ತು ಎಲ್ಲ ಮಾತಾಡ್ಬೋದು, ಎಲ್ಲ ಸಮನಾಗಿ ಮಾತಾಡೋದಲ್ಲ, ರಾಜ್ಯಾಂಗದಲ್ಲೇ ತೋರಿಸಿರುವಂಥ ಏನೇನು ಮಾಡಬೇಕು ಏನು ಊಹಾಪೋಹ ನಡೀತಾ ಇದೆ. ಅದಕ್ಕೆಲ್ಲ ಆಸ್ಪದ ಕೊಡೋಕೆ ಹೋಗಬಾರ್ದು. ಅದು ಮುಂದಿನ ಮಾತಾಡ್ತೀನಿ. ಇವತ್ತೇನು ಮಾತಾಡಬೇಕಾದ್ರೆ ಓನ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕು. ಯಾಕಪ್ಪ ಅಂದರೆ ಇವತ್ತು ಇಲ್ಲಿ ನೀವೆಲ್ಲ ಕೂತ್ಕೋಬೇಕಾದ್ರೆ ಇಲ್ಲಿ ಅವ್ನು ಲಾರ್ಡ್ ಪ್ರೆಸಿಡೆಂಟ್ ಆಗ್ಬೋದು, ನಮ್ಮ ಮೇಲೆ ಕೆಲಸ ಮಾಡೋಗ್ಬೋದು. ಒಂದೇ ಓಟು 39 ಓಟ್ ಆಗಿ ನಮ್ಮ ಮನೆ ಕೆಲಸ ಮಾಡೋದು 30-40 ಓಟ್ ಹಾಕಿದ್ರೆ ಅದಕ್ಕೆ ಒಂದೇ ಬೆಲೆ. ಅವನ ಕರೋಪತಿ ಆಗಲಿ ಭಿಕ್ಷಾಪತಿ ಆಗಲಿ ವೋಟಿಂಗ್ ಪವರ್ ಕೊಟ್ಟಂಥ ಮಹಾನ್ ಭಾವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಸೂಕ್ತವಾದ ವ್ಯಕ್ತಿಯನ್ನು ಮೇಲಕ್ಕೆ ಹತ್ಸೋಕ್ಕೆ ಕೆಳಕ್ಕೆ ಬೀಳ್ಸೋಕ್ಕೆ ಈ ಪೆನ್ನಿಗೆ ಪವರು, ಈ ಬೆಳೆಗೆ ಪವರ್ ಕೊಟ್ಟಿರುವಂಥವರು ನಮ್ಮ ಅಂಬೇಡ್ಕರ್ ಅವರು. ಇದನ್ನು ಬಳಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು. ಯಾವ ಈ ರೀತಿ ಪ್ರಜಾಪ್ರಭುತ್ವ ಉಳಿಸೋಕ್ಕೆ ಅವ್ರು ಮಾಡಿರುವಂಥ ಶಕ್ತಿ ನೀವು ಕೊಟ್ಟಿದ್ದಾರೆ. ಅದಕ್ಕಾಗಿ ಯೋಚನೆ ಮಾಡಿ ತೂಕ ಮಾಡಿ ಓಟ್ ಆಗಬೇಕು, ಅವರಿಗೆ ಬೆಲೆ ಕೊಡಬೇಕು, ಅವ್ರು ಕೊಟ್ಟಿರುವಂಥ ಶಕ್ತಿ ನೀವು ತುಂಬಬೇಕು ಅಂತ ಹೇಳ್ಬಿಟ್ಟು ನನ್ನ ಉತ್ಪಾದಿಸ್ತಾ ಇದ್ದೀನಿ. ಜೈ ಭೀಮ್. ನಮ್ಮ ಒಂದು ಭಾರತ ರಾಷ್ಟ್ರಕ್ಕೆ ಒಂದು ಆಸ್ತಿಯಾಗಿರ್ತಕ್ಕಂಥ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನೋತ್ಸವವನ್ನು ನಮ್ಮ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ಆದಿನಾರಾಯಣರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಇಲ್ಲಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟು ಇವತ್ತು ವ್ಯವಸ್ಥೆ ಮಾಡಿರೋರಿಗೆ ನಾನು ಮೊದಲನಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಇನ್ನು ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿ ವರ್ಷ ಕೂಡ ಯಾರಿಗೆ ಏನು ಬೇಕಾದ ಸಹಕಾರ ಎಲ್ಲರಿಗೂ ಕೊಡೋಣ, ಇದನ್ನು ಹೀಗೆ ಆಚರಣೆ ಮಾಡಬೇಕು ಅಂತೇಳಿ ಕೂಡ ನಾನು ಕಳಕಳಿಯಾಗಿ ಅವರು ಮನವಿ ಮಾಡ್ತಾ ಇದ್ದೀನಿ. ಇವತ್ತೊಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಎಲ್ಲಿ ಹೋಗ್ಲಿ ಕೂಡ ಮಾತಾಡೋವಾಗ ಹೇಳ್ತೀನಿ, ಒಬ್ಬರಿಗೆ ಆಸ್ತಿ ಅಲ್ಲ, ಎಲ್ಲ ಸಮಾಜದವ್ರಿಗೂ ಇವರು ಆಸ್ತಿ. ಎಲ್ಲ ಸಮಾಜದವ್ರಿಗೂ ಆ ಸುಖ ಅನುಭವಿಸಿದ್ದಾರೆ. ಇವತ್ತು ಏನು ಶೋಷಣ ಒಂದು ವ್ಯಕ್ತಿಗಳಿಂದ ನರಳಾಡಿರತಕ್ಕಂಥ ಎಲ್ಲ ಸಮಾಜದಲ್ಲಿ ಬಡವರು ಬಗ್ಗರು ಎಲ್ಲರೂ ಕೂಡ ಕೂಲಿನಾಲೆ ಮಾಡಿಕೊಂಡು ಎಷ್ಟೋ ದಿನ ಏನು ನೋಡಿದ್ರೆ ಇರ್ತಕ್ಕಂಥ ಮಹನೀಯರಿಗೆ ಕಣ್ಣುಗಳು ತೋರಿಸಿರ್ತಕ್ಕಂಥ ಒಂದು ಅಂಬೇಡ್ಕರ್ ಸಾಹೇಬರು ಅಂದರೆ ಇವರಿಂದಾನೇ ಆದರ್ಶ ಆಗಿರ್ತಕ್ಕಂಥ. ಎಲ್ಲ ಸಮಾಜದವರು ಅವರೊಬ್ಬರೇ ಆಚರಣೆ ಮಾಡೋದು ಅರ್ಜನರದು ಮಹಾ ತಪ್ಪದು. ಎಲ್ಲರೂ ಕೂಡ ನಾವು ಮಾಡಬೇಕಾದ ಕರ್ತವ್ಯ ಇದೆ. ಭಾರತ ದೇಶಕ್ಕೆ ಒಂದು ಆಸ್ತಿ ಇದು. ಈ ಆಸ್ತಿಯನ್ನು ನಾವು ಇವತ್ತು ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಅವರು ಮಾಡಿದಂಥ ಆದರ್ಶಗಳು ಇನ್ನೂ ಬೇಕಾದ ಬಂದಷ್ಟು ಮಾತಾಡೋರಿದ್ದಾರೆ. ಓಟ್ ಹಕ್ಕು ಅವ್ರದ್ದೇ, ಉಳೊಂದೇ ಭೂಮಿ ಎಂದಿರೋದು ಅವ್ರದ್ದೇ. ಬ್ಯಾಂಕ್ ರಾಷ್ಟ್ರೀಯಗಳ ಎಲ್ಲ ಕೂಡ ಈ ಒಂದು ಆಸ್ತಿಯನ್ನು ಅವರು ಬರೆದಿರ್ತಕ್ಕಂಥ ಈ ಒಂದು ಸಮಾಜವನ್ನು ಮುಂದಕ್ಕೆ ತರತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಕಾಲದಲ್ಲಿ ಅದೆಲ್ಲ ಪರಿಪಾಲನೆ ಮಾಡಿದ್ರು ಆಯಮ್ಮನು. ಇವರೆಲ್ಲ ಕಂಪ್ಲೀಟ್ ಎಲ್ಲ ಬುಕ್ ಬರೆದು ಇಟ್ಟಿದ್ದವರು ಎಲ್ಲ ಆಯಮ್ಮನು ನಮಗೆ ವಿನಿಯೋಗ ಮಾಡಿದ್ರು. ಇದನ್ನು ಎಲ್ಲರೂ ಕೂಡ ಇನ್ನೂ ಮಾತಾಡೋರಿದ್ದಾರೆ. ಇದನ್ನು ಎಲ್ಲರೂ ನಾವು ಆಚರಣೆ ಮಾಡಬೇಕು ಅಂತ ಎಲ್ಲರಲ್ಲಿ ಕೂಡ ನಾನು ಕಳಕಳಿಯಾಗಿ ಮನವಿ ಮಾಡಿಕೊಂಡು, ಇನ್ನು ಯಾರ ಹಿರಿಯರಿಗೆಲ್ಲ ಇಲ್ಲಿ ಸನ್ಮಾನಗಳಿದೆ, ಟೈಮ್ ಗೊತ್ತಾಗುತ್ತೆ. ನಾನು ಎಲ್ರಿಗೂ ಕೂಡ ವಂದಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಬುದ್ಧ ಬಸವ ಕನಕದಾಸರ ಆದರ್ಶ ಆದ ವ್ಯಕ್ತಿ, ಈ ರಾಷ್ಟ್ರ ಕಂಡಂಥ, ಈ ದೇಶ ಕಂಡಂಥ ಪ್ರಬುದ್ಧ ಮಾನವತಾವಾದಿ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ
133ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಏನು ಸಂವಿಧಾನ ಬರೆಯುವ ಸಂದರ್ಭದಲ್ಲಿ ಎಷ್ಟು ಅಡೆತಡೆಗಳು ಬಂದರೂ ಸಾಮಾಜಿಕ ನ್ಯಾಯದ ಒಂದು ಬದ್ಧತೆಯನ್ನು ಇಟ್ಕೊಂಡು ಈ ಸಂವಿಧಾನವನ್ನು ಸ್ಥಾಪನೆ ಮಾಡಿದಂಥ ಮಹಾನ್ ಚೇತನ ಇವತ್ತು ಅವರ ಜನ್ಮದಿನಾಚರಣೆಯಲ್ಲಿ ಮಾತಾಡ್ತಾ ಇರೋದು ನಮ್ಮ ಪುಣ್ಯ ಅಂತ ಹೇಳ್ತಾ, ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅದರಿಂದ ಅವರ ಆದರ್ಶಗಳು, ಅವರ ತತ್ವಗಳಲ್ಲಿ ನಾವು ನಂಬಿಕೆ ಇಟ್ಟು ಅದನ್ನು ಪಾಲಿಸಿಕೊಂಡು ಬರಬೇಕು ಅಂತ ಹೇಳ್ತಾ, ಜೈ ಭೀಮ್. ಒಂದು ನಿಮಿಷ ಜಾಸ್ತಿ ಅಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬಂಧುಗಳೇ, ಮತ್ತೆ ಇವತ್ತು ಅಂಬೇಡ್ಕರ್ ಜಯಂತಿ ಎಲ್ಲರೂ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಯಾವ ಉದ್ದೇಶಕ್ಕಾಗಿ ಈ ದೇಶದಲ್ಲಿರ್ತಕ್ಕಂಥ ಮನಧರ್ಮಶಾಸ್ತ್ರವನ್ನು ಬಿಸಾಕಿ ತನ್ನದೇ ಆದಂಥ ಸಮಗ್ರವಾಗಿ ಈ ದೇಶವನ್ನು ಹೆಂಗೆ ಕಟ್ಟಬೇಕು, ಹೆಂಗೆ ಬದುಕಬೇಕು, ಹೆಂಗೆ ಮುಂದುವರಿಬೇಕು ಅಂತಕ್ಕಂಥ ಮುನ್ನೋಟದಲ್ಲಿ ನಮ್ಮ ಕೈಗೆ ಏನು ಸಂವಿಧಾನವನ್ನು ಕೊಟ್ಟಿದ್ದರೋ ಈಗ ಆ ಸಂವಿಧಾನಕ್ಕೆ ಗಂಡಾಂತರ ಬಂದಿದೆ. ಆ ಗಂಡಾಂತರವನ್ನು ನಾವು ಇವತ್ತು ಗುರುತು ಮಾಡಬೇಕಾಗತ್ತೆ, ಉಳಿಸ್ಬೇಕಾಗತ್ತೆ. ಅಂಬೇಡ್ಕರ್ ಕೊಡುವಂಥ ಗೌರವ ನಾವು ಈ ಸಂವಿಧಾನ ಉಳಿಸ್ಬೇಕು. ಸಂವಿಧಾನವನ್ನು ತೆಗಿತಕ್ಕಂಥ ಕಾರ್ಯ ಪ್ರಾರಂಭ ಆಗಿದೆ. ಇದು ಗಂಭೀರವಾಗಿ ಖರ್ಗೆ ಅವರು ಇಡೀ ದೇಶಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ. ಈ ಸಂವಿಧಾನವನ್ನು ಉಳಿಸದೇ ಇದ್ರೆ ಆಗುವುದಿಲ್ಲ. ಆದ್ರಿಂದಲೇ 400 ಸೀಟ್